ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಮುಖ್ಯಮಂತ್ರಿಯವರ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಲಭಿಸಿದ ಎಲ್ಲಾ ದೂರುಗಳಿಗೂ ಸೂಕ್ತ ಕ್ರಮ. ಜಿಲ್ಲಾಧಿಕಾರಿ ನಿರ್ದೇಶ. ಆಗಸ್ಟ್ 7ರೊಳಗಾಗಿ ಇತ್ಯರ್ಥಗೊಳಿಸಲು ಆಯಾ ಇಲಾಖೆಗಳಿಗೆ ಸೂಚನೆ. ಟ್ರಾಲಿಂಗ್ ನಿಷೇಧ ಶುಕ್ರವಾರ ಮಧ್ಯರಾತ್ರಿ ಕೊನೆ. ಶನಿವಾರದಿಂದ ಎಂದಿನಂತೆ ಬೆಸ್ತರಿಗೆ ಮೀನುಗಾರಿಕೆಗೆ ಅವಕಾಶ. ಎಂಡೋ ಸಂತ್ರಸ್ತರ ಸಾಲ ಮನ್ನಾ ಕೊನೆಗೂ ಸಾಕಾರ. ಜಿಲ್ಲೆಯ 1191 ಸಂತ್ರಸ್ತರ 10,90,00,000 ರೂಪಾಯಿಗಳ ಸಾಲ ಮನ್ನಾಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮತಿ. ಬಂಗ್ರಮಂಜೇಶ್ವರ ಕಾಳಿಕಾ ಪರಮೇಶ್ವರಿ ದೇಗುಲದಲ್ಲಿ ಶ್ರೀಗಳ ಚಾತುರ್ಮಾಸ್ಯ ವ್ರತ. ಕಾಳಹಸ್ತೇಂದ್ರ ಸರಸ್ವತಿ ಶ್ರೀಗಳಿಗೆ ವಿಶೇಷ ಪಾದಪೂಜೆ. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿಯವರ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ದೊರೆತ ಎಲ್ಲ ದೂರುಗಳಿಗೂ ತೀರ್ಪು ಕಲ್ಪಿಸಲಾಗುವುದು. ಈ ಬಗ್ಗೆ ಜಿಲ್ಲಾಧಿಕಾರಿ ಅವರು ಸಂಬಂಧಿತ ಇಲಾಖೆಗಳಿಗೆ ನಿರ್ದೇಶವಿತ್ತಿದ್ದಾರೆ. ಆಗಸ್ಟ್ ತಿಂಗಳ 7ರ ಮುಂಚಿತವಾಗಿ ಎಲ್ಲ ದೂರುಗಳಿಗೂ ತಕ್ಕ ರೀತಿಯಲ್ಲಿ ಪರಿಹಾರ ಕಲ್ಪಿಸಬೇಕೆಂದು ನಿರ್ದೇಶದಲ್ಲಿ ತಿಳಿಸಲಾಗಿದೆ. ಇತ್ತೀಚೆಗೆ ನಡೆದಿದ್ದ ಮುಖ್ಯಮಂತ್ರಿಯವರ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ದೊರೆತಿದ್ದ ಅನೇಕ ದೂರುಗಳು ಇನ್ನೂ ಕೂಡ ಪರಿಹಾರ ಕಾಣದೆ ಬಾಕಿಯಾಗಿವೆ. ಇವುಗಳಿಗೆ ತಕ್ಷಣ ಪರಿಹಾರ ಕಲ್ಪಿಸಲು ಸಭೆಯಲ್ಲಿ ಜಿಲ್ಲಾಧಿಕಾರಿಯವರು ಸಂಬಂಧಿತ ಇಲಾಖಾ ಮುಖ್ಯಸ್ಥರಿಗೆ ನಿರ್ದೇಶ ನೀಡಿದ್ದಾರೆ. ಜಿಲ್ಲಾಧಿಕಾರಿಯವರ ಚೇಂಬರ್ನಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ದೂರುಗಳ ಬಗ್ಗೆ ಅವಲೋಕನ ನಡೆಸಲಾಯಿತು. ತುರ್ತು ಪ್ರಾಧಾನ್ಯ ಕಲ್ಪಿಸಲಾದ ದೂರುಗಳನ್ನು ಶುಕ್ರ ಹಾಗೂ ಶನಿವಾರಗಳಂದು ತೀರ್ಪು ಕಲ್ಪಿಸಲಾಗುವುದು. ಹಳೆಯ ದೂರುಗಳಲ್ಲಿ ಬಾಕಿಯುಳ್ಳವುಗಳಿಗೆ ಮುಖ್ಯಮಂತ್ರಿಯ ಬರ ಪರಿಹಾರ ನಿಧಿಯಿಂದ ನೆರವು ದೊರಕಿಸಲು ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಜಿಲ್ಲಾ ದಂಡಾಧಿಕಾರಿ ಎಚ್ ದಿನೇಶನ್ ವರದಿ ಮಂಡಿಸಿದರು. ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಹಶೀಲ್ದಾರರು ಭಾಗವಹಿಸಿದರು. ಟ್ರಾಲಿಂಗ್ ನಿಷೇಧ ಶುಕ್ರವಾರ ಮಧ್ಯರಾತ್ರಿ ಕೊನೆಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಶನಿವಾರದಿಂದ ಬೆಸ್ತರಿಗೆ ಮೀನುಗಾರಿಕೆಗೆ ತೊಡಗಬಹುದು. ಕಳೆದ ತಿಂಗಳ 14ರಿಂದ ರಾಜ್ಯದಲ್ಲಿ ಟ್ರಾಲಿಂಗ್ ನಿಷೇಧ ಹೇರಲಾಗಿತ್ತು. ಕೇಂದ್ರ ಸರ್ಕಾರವು ಕಳೆದ ತಿಂಗಳ 1ರಿಂದಲೇ ಮೀನುಗಾರಿಕೆಗೆ ನಿಷೇಧ ಹೇರಿತ್ತು. ಆದರೆ ಸಮುದ್ರ ದಡದ ಕೆಲ ನಿರ್ದಿಷ್ಟ ನಾಟಿಕಲ್ ಮೈಲ್ ತನಕದ ವ್ಯಾಪ್ತಿಯು ರಾಜ್ಯದ ಅಧೀನದಲ್ಲಿರುವುದರಿಂದ ಆ ಭಾಗಗಳಲ್ಲಿ ಆ ದಿನದಂದೇ ನಿಷೇಧ ಹೇರಿರಲಿಲ್ಲ. ಆದುದರಿಂದ ಸಣ್ಣ ಮೀನುಗಾರರು ಮತ್ತು 2 ವಾರ ಕಾಲ ನಿರ್ದಿಷ್ಟ ಸ್ಥಳ ವ್ಯಾಪ್ತಿಯಲ್ಲಿ ಮೀನುಗಾರಿಕೆ ನಡೆಸಿದ್ದರು. ಜೂನ್ 14ರಿಂದ ರಾಜ್ಯ ಸರ್ಕಾರ ಟ್ರಾಲಿಂಗ್ ನಿಷೇಧವನ್ನು ಜುಲೈ 31ರವರೆಗೆ ಹೇರಿತ್ತು. ಆ ಅವಧಿಯು ಶುಕ್ರವಾರ ಮಧ್ಯರಾತ್ರಿ ಅಂತ್ಯಗೊಳ್ಳಲಿದ್ದು, ಶನಿವಾರದಿಂದ ಬೆಸ್ತರಿಗೆ ತಮ್ಮ ಕಾಯಕದಲ್ಲಿ ಎಂದಿನಂತೆ ತೊಡಗಿಕೊಳ್ಳಬಹುದು. ಎಂಡೋ ಸಂತ್ರಸ್ತರ ಸಾಲ ಮನ್ನಾ ಘೋಷಣೆ 10 ತಿಂಗಳ ಬಳಿಕ ಕೊನೆಗೂ ಸಾಕಾರವಾಗಿದೆ. ಕಾಸರಗೋಡು ಜಿಲ್ಲೆಯ 1191 ಸಂತ್ರಸ್ತರ 10,90,00,000 ರೂಪಾಯಿಗಳ ಸಾಲ ಬಾಧೆಯನ್ನು ಮನ್ನಾಗೊಳಿಸಲು ಸಚಿವ ಸಂಪುಟ ಸಭೆ ಅನುಮತಿ ನೀಡಿದೆ. 2 ವಾರಗಳೊಳಗೆ ಸಾಲಬಾಧೆ ತೀರಿಸುವುದಾಗಿ ಕೃಷಿ ಸಚಿವ ಕೆಪಿ ಮೋಹನನ್ ಅವರ ಘೋಷಣೆ ಹಾಗೆ ಸಾಕಾರವಾಯಿತು. 2014ರ ಅಕ್ಟೋಬರ್ ತಿಂಗಳಿನಲ್ಲಿ ಜಿಲ್ಲೆಯ ಸಂತ್ರಸ್ತರ ಸಾಲ ಮನ್ನಾಕ್ಕೆ ಸರ್ಕಾರ ಘೋಷಿಸಿತ್ತು. ಘೋಷಣೆ ಕಾರ್ಯಗತದೊಂದಿಗೆ ಜಿಲ್ಲೆಯ ಸಹಸ್ರಾರು ಸಂತ್ರಸ್ತ ಕುಟುಂಬಗಳಿಗೆ ನೆಮ್ಮದಿಯುಂಟಾಗಿದೆ. ಪ್ರತಿ ಬ್ಯಾಂಕಿನಿಂದ ದೊರೆತ ಲೆಕ್ಕಾಚಾರ ಪ್ರಕಾರ ತಕ್ಷಣವೇ ಮೊತ್ತ ನೀಡುವುದಾಗಿ ಸಹಾಯಕ ಜಿಲ್ಲಾಧಿಕಾರಿ ಪಿಎನ್ ಬಾಲಕೃಷ್ಣನ್ ಹೇಳಿದ್ದಾರೆ. ಈ ಬಗ್ಗೆ 2 ದಿನಗಳೊಳಗೆ ತುರ್ತು ಸಭೆ ನಡೆಸುವುದಾಗಿ ಅವರು ತಿಳಿಸಿದರು. ಸಾಲ ಮನ್ನಾ ಬಗ್ಗೆ ಸಂತ್ರಸ್ತರು ವರ್ಷಗಳಿಂದ ಮೊರೆ ಇಡುತ್ತಿದ್ದಾರೆ. ಮಿಕ್ಕವರು ಚಿಕಿತ್ಸಾ ಅಗತ್ಯಕ್ಕಾಗಿ ಸಾಲ ಪಡೆದಿದ್ದರು. ಆದರೆ ತಮ್ಮ ಬಡತನದಿಂದ ಮರುಪಾವತಿ ಸಾಧ್ಯವಾಗಿರಲಿಲ್ಲ. ತನ್ಮಧ್ಯೆ ಬ್ಯಾಂಕ್ ಹಾಗೂ ಹಣಕಾಸು ಸಂಸ್ಥೆಗಳು ಮುಟ್ಟುಗೋಲು ಕ್ರಮದೊಂದಿಗೆ ಕಣಕ್ಕಿಳಿದಾಗ ಸಂತ್ರಸ್ತರು ಅಧಿಕೃತರೆಡೆಗೆ ದುಂಬಾಲು ಬೀಳುವಂತಾದರು. ಈ ಮಧ್ಯೆ ಎಂಡೋಸಲ್ಫಾನ್ ಪೀಡಿತ ಒಕ್ಕೂಟವು ಸದ್ರಿ ಬೇಡಿಕೆಯೊಂದಿಗೆ ಕಣಕ್ಕಿಳಿದಿದ್ದು, ಸರ್ಕಾರದ ಘೋಷಣೆಯು ಸದ್ಯಕ್ಕೆ ಎಲ್ಲರನ್ನೂ ನಿರಾಳವಾಗಿಸಿದೆ. ಚಾತುರ್ಮಾಸ್ಯ ವ್ರತ ನಿಮಿತ್ತ ಕಾಳಹಸ್ತೇಂದ್ರ ಸರಸ್ವತಿ ಶ್ರೀಗಳ ಪೀಠಾರೋಹಣ ಕಾರ್ಯಕ್ರಮ ಜರುಗಿತು. ಶುಕ್ರವಾರ ಬೆಳಿಗ್ಗೆ ಬಂಗ್ರಮಂಜೇಶ್ವರ ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗಿಯಾದರು. ಶ್ರೀ ಆನೆಗುಂದಿ ಜಗದ್ಗುರು ಮಹಾಸಂಸ್ಥಾನದ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವ್ರತಾಚರಣೆ ಶುಕ್ರವಾರದಿಂದ ಶ್ರೀ ಕ್ಷೇತ್ರದಲ್ಲಿ ಆರಂಭವಾಗಿದೆ. ಬೆಳಿಗ್ಗೆ ಸ್ವಾಮೀಜಿಯವರ ಪೀಠಾರೋಹಣ ಕಾರ್ಯ ನಡೆಯಿತು. ತರುವಾಯ ವಿಶೇಷ ಪೂಜೆ, ಪಾದಪೂಜೆ ಜರುಗಿದವು. ಬಳಿಕ ಸ್ವಾಮೀಜಿಯವರು ಭಕ್ತರಿಗೆ ಮಂತ್ರಾಕ್ಷತೆ ನೀಡಿ ಆಶೀರ್ವಚನವಿತ್ತರು.
ಕೊಲ್ಯ ಉಮೇಶಾಚಾರ್ಯ, ಮುಳಿಗದ್ದೆ ಕಮಲಾಕ್ಷ, ಕೊಂಡೆವೂರಿನ ಗಂಗಾಧರಾಚಾರ್ಯ, ವೆಂಕಟರಮಣಾಚಾರ್ಯ ಮೊದಲಾದವರು ನೇತೃತ್ವ ನೀಡಿದವರು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ವಿವಿಧ ತಂಡಗಳಿಂದ ಭಜನೆ, ನೃತ್ಯ, ಯಕ್ಷಗಾನ, ತಾಳಮದ್ದಳೆ ಜರುಗಿದವು. ಆಷಾಢ ಪೂರ್ಣಿಮೆಯಿಂದ ಕಾರ್ತಿಕ ಪೌರ್ಣಮಿಯವರೆಗೆ ಸೀಮೋಲ್ಲಂಘನೆ ನಡೆಸದೆ ನಿರ್ದಿಷ್ಟ ಪ್ರದೇಶದಲ್ಲಿ ಸಂಕಲ್ಪ ಕೈಗೊಳ್ಳುವುದೇ ಚಾತುರ್ಮಾಸ್ಯ ವ್ರತವಾಗಿದೆ. ಸೆಪ್ಟೆಂಬರ್ 28ರವರೆಗೆ ಶ್ರೀ ಕ್ಷೇತ್ರದಲ್ಲಿ ವ್ರತಾನುಷ್ಠಾನ ನಡೆಯಲಿದೆ. ಮುಂದಿನ ದಿನಗಳಲ್ಲಿ ಮಾಧ್ಯಮಗಳ ಪಾತ್ರ, ಮಹಿಳಾ ಗೋಷ್ಠಿ, ಜ್ಞಾನಜ್ಯೋತಿ ಮೊದಲಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿವಿಧ ಬೇಡಿಕೆ ಮುಂದಿರಿಸಿ ರಾಷ್ಟ್ರೀಯ ಸಂಪಾದ್ಯ ಯೋಜನೆ ಏಜೆನ್ಸಿ ಅಸೋಸಿಯೇಷನ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಚ್ ಧರಣಿ ನಡೆಯಿತು. ಶುಕ್ರವಾರ ಬೆಳಿಗ್ಗೆ ನಡೆದ ಧರಣಿಯಲ್ಲಿ ಸಂಘಟನೆಯ ಹಲವು ಮಂದಿ ಕಾರ್ಯಕರ್ತರು ಭಾಗಿಯಾದರು. 2011ರ ಡಿಸೆಂಬರ್ನಿಂದ 2012ರ ಮೇವರೆಗಿನ ಹಿಡಿದಿಟ್ಟ ವೇತನದ ಬಾಕಿಯನ್ನು ತಕ್ಷಣ ನೀಡಬೇಕು. 2014ರಿಂದ ಈ ವರ್ಷದ ಜೂನ್ವರೆಗಿನ ಅಲವೆನ್ಸ್ ಅನ್ನು ಓಣಂ ಹಬ್ಬದ ಮುಂಚಿತವಾಗಿ ನೀಡಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಹೋರಾಟ ನಡೆಸಲಾಯಿತು. ಇದರ ಅಂಗವಾಗಿ ವಿದ್ಯಾನಗರ ಸರ್ಕಾರಿ ಕಾಲೇಜು ಬಳಿಯಿಂದ ಹೊರಟ ಮಾರ್ಚ್ ಜಿಲ್ಲಾಧಿಕಾರಿ ಕಚೇರಿಗೆ ಸಾಗಿತು. ಬಳಿಕ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಪ್ರಜಾಪ್ರಭುತ್ವ ಮಹಿಳಾ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷೆ ಎಂ സുമതി ഉദ്ഘാടിಸಿದರು. നേരത്തെ തന്നെ ദേശീയ സമ്പദ് പദ്ധതിയുമായി ബന്ധപ്പെട്ടുകൊണ്ട് കലക്ഷൻ നടത്തുന്ന ആളുകളെ സംബന്ധിച്ച് അവർക്കുള്ള ആനുകൂല്യങ്ങൾ മോശമല്ലാത്ത രീതിയിൽ കഠിനാധ്വാനമാണെങ്കിൽ പോലും ജീവിച്ചു പോകാൻ പറ്റുന്ന രീതിയിൽ കമ്മീഷൻ കിട്ടുന്ന സ്ഥിതി ഉണ്ടായിരുന്നു, ആനുകൂല്യങ്ങൾ കിട്ടുന്ന സ്ഥിതി ഉണ്ടായിരുന്നു. അതിന്റെ ഭാഗമായിട്ട് തന്നെ അഭ്യസ്തവിദ്യരായിട്ടുള്ള ഒട്ടേറെ സ്ത്രീകൾ മറ്റ് ജോലിക്ക് ശ്രമിച്ച് ജോലി കിട്ടാത്ത നല്ല അഭ്യസ്തവിദ്യരായിട്ടുള്ള ഒട്ടേറെ സ്ത്രീകൾ ഈ ദേശീയ സമ്പാദ്യ പദ്ധതിയുമായിട്ട് ഒരുപാട് വർഷങ്ങളായിട്ട് പ്രവർത്തിച്ചുകൊണ്ടിരിക്കുകയാണ്. ರಾಷ್ಟ್ರೀಯ ಸಂಪಾದ್ಯ ಯೋಜನೆ ಏಜೆನ್ಸಿ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷೆ ಪಿ.ವಿ. ಶಾಂತಾ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ ಎಂ. ಜಾನಕಿ, ಸಿಂಧು, ಶೋಭಾ, ಸರಸ್ವತಿ ಮೊದಲಾದವರು ನೇತೃತ್ವ ನೀಡಿದರು. ಯುವಕ ನಾಪತ್ತೆಯಾಗಿರುವುದಾಗಿ ದೂರು ದಾಖಲಾಗಿದೆ. ಕೂಡ್ಲು ಬಳ್ಳಿಮೊಗರು ನಿವಾಸಿ ಕಾಸರಗೋಡು ಸಿಪಿಸಿಆರ್ಐ ಟೆಕ್ನಿಕಲ್ ಆಫೀಸರ್ ರಾಜೇಂದ್ರ ನಾಯರ್ ಪುತ್ರ 21ರ ಹರೆಯದ ಕೃಷ್ಣರಾಜ್ ನಾಪತ್ತೆಯಾದವ. ಈತ ಪೊವೆಲ್ ಎಲ್ಬಿಎಸ್ ಇಂಜಿನಿಯರಿಂಗ್ ಕಾಲೇಜಿನ ತೃತೀಯ ವರ್ಷದ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಯಾಗಿದ್ದಾನೆ. ಎಂದಿನಂತೆ ಗುರುವಾರ ಬೆಳಿಗ್ಗೆ 8ವರೆಗೆ ಕಾಲೇಜಿಗೆಂದು ಮನೆಯಿಂದ ಹೊರಟ ಕೃಷ್ಣರಾಜನು ಬಳಿಕ ಮರಳಿಲ್ಲವೆಂದು ದೂರಿನಲ್ಲಿ ತಿಳಿಸಲಾಗಿದೆ. ಪೊಲೀಸರು ಮೊಕದ್ದಮೆ ದಾಖಲಿಸಿದ್ದು ತನಿಖೆ ನಡೆಸುತ್ತಿದ್ದಾರೆ. ಕಾಸರಗೋಡು ತಾಲೂಕು ಸ್ಕೂಲ್ ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ ನೇತೃತ್ವದಲ್ಲಿ ಕಳೆದ ಎಸ್ಎಸ್ಎಲ್ಸಿ ಹೈಯರ್ ಸೆಕೆಂಡರಿ ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯಾದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಸಂಘದ ಕಚೇರಿಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಜಿಲ್ಲಾ ದಂಡಾಧಿಕಾರಿ ಎಚ್. ದಿನೇಶನ್ ಉದ್ಘಾಟಿಸಿದರು. എൻ്റെ പരിമിതിയിൽ നിന്നുകൊണ്ട് ഞാൻ നിങ്ങളുടെ സ്വപ്നം എത്താൻ പറ്റിയിരിക്കുന്നു ഞാൻ പ്രതീക്ഷിക്കുന്നു. ഞാൻ മലപ്പുറം ഡെപ്യൂട്ടി ഡോക്ടർ റാങ്കിൽ എത്തിയത് എൻ്റെ പരിശ്രമം കൊണ്ടാണെന്ന് ഞാൻ വിശ്വസിക്കുന്നു. ಸಂಘದ ಅಧ್ಯಕ್ಷ ಸಿ. ಶಾಂತಕುಮಾರಿ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಶಿಕ್ಷಣ ಸಹ ನಿರ್ದೇಶಕ ಸಿ. ರಾಘವನ್ ಪ್ರತಿಭಾ ಪುರಸ್ಕಾರ ವಿತರಿಸಿದರು. ರಾಜ್ಯ ಸಮಿತಿ ಸದಸ್ಯ ಕೆ. ರಾಘವನ್, ಕೆಎಸ್ಟಿಎ ಜಿಲ್ಲಾ ಕಾರ್ಯದರ್ಶಿ ಎ. ಪವಿತ್ರನ್, ಎ. ಕೆ. ಸದಾನಂದ ಮೊದಲಾದವರು ಮಾತನಾಡಿದರು. ಕಾನೂನು ಬಾಹಿರವಾಗಿ ದ್ವಿಚಕ್ರ ವಾಹನ ಚಲಾಯಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಮೋಟಾರ್ ವಾಹನ ಇಲಾಖಾಧಿಕಾರಿಗಳು ನಿರ್ಧರಿಸಿದ್ದಾರೆ. ಕಾಸರಗೋಡಿನಲ್ಲಿ ಕಾನೂನು ಉಲ್ಲಂಘಿಸಿ ವಾಹನ ಚಲಾಯಿಸುವವರ ಸಂಖ್ಯೆಯಲ್ಲಿ ಹೆಚ್ಚಳಗೊಂಡಿದ್ದು, ಆದುದರಿಂದ ಕಡಿವಾಣ ಹಾಕಲು ಕಾರ್ಯಾಚರಣೆ ನಡೆಸಲು ತೀರ್ಮಾನಿಸಿದ್ದಾರೆ. ಕಾಸರಗೋಡು ನಗರ ಸಹಿತ ಕರಂದಕಾಡು, ಉಳಿಯತಡ್ಕ, ತಾಯ್ಲಂಗಾಡಿ, ಚೆರ್ಕಳ, ಚೆಮ್ನಾಡು ಮೊದಲಾದೆಡೆ ಬೇರೆ ಬೇರೆ ತಂಡಗಳಾಗಿ ಕಾರ್ಯಾಚರಣೆ ನಡೆಸಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಕೆಲ ದಿನಗಳಿಂದ ಕಾನೂನು ಉಲ್ಲಂಘಿಸಿ ವಾಹನ ಚಲಾಯಿಸುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದು, ಇದಕ್ಕೆ ಅಂಕುಶ ಹಾಕಬೇಕೆಂಬುದು ಇದರ ಉದ್ದೇಶವಾಗಿದೆ. ಆರ್ಸಿ ಇಲ್ಲದೆ, ಪರವಾನಗಿ ಇಲ್ಲದೆ ಸಹ ವಾಹನ ಚಲಾಯಿಸುತ್ತಿರುವುದು ಹಲವೆಡೆ ಗಮನಕ್ಕೆ ಬಂದಿರುವುದಾಗಿ ತಿಳಿಯಲಾಗಿದೆ. ಈ ರೀತಿ ಕಾನೂನು ಉಲ್ಲಂಘಿಸಿ ಚಲಾಯಿಸಿದ 70 ಬೈಕ್ಗಳನ್ನು ಕಳೆದ 2 ತಿಂಗಳಲ್ಲಿ ವಶಪಡಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕಳ್ಳತನ, ಹಿಂಸೆ ಇತ್ಯಾದಿ ಕುಕೃತ್ಯಗಳಿಗೆ ಸರಿಯಾದ ದಾಖಲು ಪತ್ರಗಳಿಲ್ಲದ ಹಾಗೂ ಕದ್ದ ಬೈಕುಗಳನ್ನು ಬಳಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನಗಳನ್ನು ಹೆಚ್ಚಾಗಿ ತಪಾಸಣೆಗೊಳಪಡಿಸಲು ಹಾಗೂ ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧಾರ ಕೈಗೊಳ್ಳಲಾಗಿದೆ. ಮಾದಕ ದ್ರವ್ಯ ವಿತರಣಾ ಜಾಲದ ಪ್ರಮುಖರು ವಾರಿಯ ಸೆರೆ. ತಲಶೇರಿಯ ಚಾಲಿಯಲ್ ಎಂಬಲ್ನ ನಿವಾಸಿ 25 ವರ್ಷ ಪ್ರಾಯದ ಇಸ್ಮಾಯಿಲ್ ಬಂಧಿತ. ಈತ ಕಾಸರಗೋಡು ಸಹಿತ ಜಿಲ್ಲೆಯ ಹಲವೆಡೆ ಬ್ರೌನ್ ಶುಗರ್ ವಿತರಿಸುತ್ತಿದ್ದ ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಈ ಕುರಿತು ಹೆಚ್ಚಿನ ತನಿಖೆಯನ್ನು ಪೊಲೀಸರು ನಡೆಸುತ್ತಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ.
ಆಗಸ್ಟ್ 10ರಿಂದ ಓಣಂ ಸಂತೆಗಳನ್ನು ಆರಂಭಿಸುವುದಾಗಿ ರಾಜ್ಯ ಆಹಾರ ಹಾಗೂ ನಾಗರಿಕ ಪೂರೈಕೆ ಇಲಾಖಾಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಹಾಗೂ ಸಪ್ಲೈಕೋ ಮೂಲಕ ಸರ್ಕಾರಿ ಸಂತೆಗಳು ಕಾರ್ಯಾಚರಿಸುವುದಾಗಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಕಳೆದ ತಿಂಗಳೇ ರಂಜಾನ್ ಹಾಗೂ ಓಣಂ ಸಂತೆಗಳನ್ನು ತೆರೆಯಲು ಸರ್ಕಾರ 64 ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು. ಇದೀಗ ರಂಜಾನ್ ಮುಗಿದಿದೆ ಹಾಗೂ ಕೆಲ ದಿನಗಳಲ್ಲೇ ಓಣಂ ಹಬ್ಬ ಬರಲಿದ್ದು, ಹಬ್ಬದ ಹಿಂದಿನ ದಿನದ ತನಕ ಓಣಂ ಸಂತೆ ತೆರೆದು ಕಾರ್ಯಾಚರಿಸಲಿದೆ. ಬಿಪಿಎಲ್ ಕುಟುಂಬಗಳಿಗೆ ಓಣಂ ಕಿಟ್ ಹಾಗೂ ಎಲ್ಲಾ ಪಡಿತರ ಗ್ರಾಹಕರಿಗೆ ತಲಾ 1 ಕೆಜಿ ಸಕ್ಕರೆ ನೀಡಲಾಗುವುದೆಂದು ನಿರ್ಧರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಂತೆಯಲ್ಲಿ ತೆರೆದ ಮಾರುಕಟ್ಟೆ ದರಕ್ಕಿಂತ ಅಗ್ಗದ ದರದಲ್ಲಿ ಅಗತ್ಯ ಸಾಮಗ್ರಿಗಳನ್ನು ಮಾರಾಟ ಮಾಡಲಾಗುವುದು. ಹಬ್ಬದ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಲಾಬಿಯಿಂದ ದರ ದುಪ್ಪಟ್ಟಾಗುವುದನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಆಟೋ ಮಗುಚಿ ಬಿದ್ದು 3 ಗಾಯಗೊಂಡಿದ್ದಾರೆ. ಉಪ್ಪಳ ಸಮೀಪದ ಖಂಡಿಗೆ ನಿವಾಸಿಗಳಾದ 60 ವರ್ಷ ಪ್ರಾಯದ ಯಶೋಧ, 50 ವರ್ಷ ಪ್ರಾಯದ ಕಮಲ ಹಾಗೂ ಆಟೋ ಚಾಲಕ ಜೋಡುಕಲ್ಲು ನಿವಾಸಿ 30 ವರ್ಷ ಪ್ರಾಯದ ರಾಜೇಶ್ ಗಾಯಗೊಂಡವರು. ಇವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಲಾಲ್ಬಾಗಿನಿಂದ ಖಂಡಿಗೆ ಭಾಗಕ್ಕೆ ತೆರಳುತ್ತಿದ್ದಾಗ ಚಿಪ್ಪಾರು ಬಳಿ ಅಪಘಾತ ನಡೆದಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮುಖ್ಯಮಂತ್ರಿಯವರ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಲಭಿಸಿದ ಎಲ್ಲಾ ದೂರುಗಳಿಗೂ ಸೂಕ್ತ ಕ್ರಮ, ಜಿಲ್ಲಾಧಿಕಾರಿ ನಿರ್ದೇಶ. ಆಗಸ್ಟ್ 7ರೊಳಗಾಗಿ ಇತ್ಯರ್ಥಗೊಳಿಸಲು ಆಯಾ ಇಲಾಖೆಗಳಿಗೆ ಸೂಚನೆ. ಟ್ರಾಲಿಂಗ್ ನಿಷೇಧ ಶುಕ್ರವಾರ ಮಧ್ಯರಾತ್ರಿ ಕೊನೆ. ಶನಿವಾರದಿಂದ ಎಂದಿನಂತೆ ಬೆಸ್ತರಿಗೆ ಮೀನುಗಾರಿಕೆಗೆ ಅವಕಾಶ. ಎಂಡೋ ಸಂತ್ರಸ್ತರ ಸಾಲ ಮನ್ನಾ ಕೊನೆಗೂ ಸಾಕಾರ. ಜಿಲ್ಲೆಯ 1191 ಸಂತ್ರಸ್ತರ 10 ಕೋಟಿ 90 ಲಕ್ಷ ರೂಪಾಯಿಗಳ ಸಾಲ ಮನ್ನಾಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮತಿ. ಬಂಗ್ರಮಂಜೇಶ್ವರ ಕಾಳಿಕಾ ಪರಮೇಶ್ವರಿ ದೇಗುಲದಲ್ಲಿ ಶ್ರೀಗಳ ಚಾತುರ್ಮಾಸ್ಯ ವ್ರತ. ಕಾಳಹಸ್ತೇಂದ್ರ ಸರಸ್ವತಿ ಶ್ರೀಗಳಿಗೆ ವಿಶೇಷ ಪಾದಪೂಜೆ. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.